ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಕಬಿನಿಯಿಂದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿರುವುದು ಇದರ ಪರಿಣಾಮ. ಈಗ ಸಂಪರ್ಕ ಕಡಿದುಕೊಂಡಿದೆ. 30ಕ್ಕೂ ಹೆಚ್ಚು ಹಳ್ಳಿಗಳು ಪ್ರವಾಹದ ಭೀತಿಯಲ್ಲಿದ್ದಾವೆ. ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಕಬಿನಿಯಿಂದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಹಾಗಾಗಿ 30ಕ್ಕೂ ಹೆಚ್ಚು ಹಳ್ಳಿಗಳು ಸಂಪರ್ಕ ಕಳೆದುಕೊಂಡಿದ್ದಾವೆ. ಪ್ರವಾಹದ ಭೀತಿ ಎದುರಿಸುತ್ತಿರುವ 50ಕ್ಕೂ ಹೆಚ್ಚು ಹಳ್ಳಿಗಳು. ಕಪಿಲಾ ನದಿ ಪ್ರವಾಹಕ್ಕೆ ಹಲವು ಜಮೀನುಗಳು ಮುಳುಗಡೆ ಆಗಿದ್ದಾವೆ. ಡ್ಯಾಂ ಕೆಳಭಾಗದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜನರ ಓಡಾಟ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಸೇತುವೆ ಮೇಲೆ ಅವಕಾಶ ಇರೋದು ಓಡಾಡೋದಕ್ಕೆ. ಭಾರಿ ಗಾತ್ರದ ವಾಹನಗಳಿಗೆ ಆ ಸೇತುವೆಗಳ ಮೇಲೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಅದನ್ನ ಬಂದ್ ಕೂಡ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ನಿಂತ್ಕೊಂಡಿದ್ದಾರೆ, ಅವರು ಪೊಲೀಸ್ನವ್ರ ರೀತಿನೇ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಓಡಾಡೋಕ್ಕೆ ಹೋಗಕ್ಕಾಗಲ್ಲ ಈಗ. ಯಾಕೆಂತ ಹೇಳಿದ್ರೆ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಭಾರಿ ಪ್ರಮಾಣದ ಮಳೆಯಿಂದಾಗಿ ಕಬಿನಿಯಿಂದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿರೋದು, ಸಂಪರ್ಕವನ್ನು ಕಳೆದುಕೊಂಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಹಳ್ಳಿಗಳು. ಅದೇ ದಾರಿಯಲ್ಲಿ ಹೋಗಬೇಕಾದಂಥ ಜನ ಈಗ ಸುತ್ಕೊಂಡು ಹೋಗಬೇಕು. ಹಾಗಾಗಿನೇ ಪ್ರವಾಹದ ಭೀತಿಯನ್ನು 50ಕ್ಕೂ ಹೆಚ್ಚು ಹಳ್ಳಿಗಳು ಎದುರಿಸ್ತಾ ಇದ್ದಾವೆ. ಕಪಿಲಾ ನದಿ ಪ್ರವಾಹಕ್ಕೆ ಹಲವು ಜಮೀನುಗಳು ಮುಳುಗಡೆ ಆಗಿರುವುದು, ಜಮೀನಿನಲ್ಲಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ಇನ್ನು ಡ್ಯಾಂ ಕೆಳಭಾಗದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ.